ಹಲೋ ನಮಸ್ಕಾರ ನೋಡ್ರಿ, ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಬಿ ಫಾರ್ಮರ್ ಲೈಫ್ ಚಾನಲ್. ಇವತ್ತು ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟೆ ನೋಡ್ರಿ. ಆಲ್ರೆಡಿ ಟೈಮ್ ಬಂದು 12 ಗಂಟೆ ಆಗಿ ಹೋಗೈತಿ. ಅಂದ್ರೆ ಮನೆ ಕೆಲಸನೂ ಆಗೈತಿ. ಆಮೇಲೆ ಹೊಲ್ದಾಗ ಸ್ವಲ್ಪ ಬಾಳಿಗೆಲ್ಲ ಔಷಧ ಹಾಕೋದಿತ್ತು, ಅದನ್ನೂ ಹಾಕಿ ಬಂದೆವು. ಅಲ್ಲೆಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ ನಂಗೆ. ಸೊ ಇವಾಗ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡೆ ನೋಡ್ರಿ. ಮತ್ತು ಹುಡುಗರೆಲ್ಲ ಸಂಡೇ ಎಲ್ಲ ಇವತ್ತು ಆಚೆ ಕಡೆ ಮನೆಗೆ ಹೋಗ್ಯಾರ ಆಡಕ್ಕೆ. ಸೊ ಗುಂಡಿ ಎಲ್ಲರೂ ಕೂಡ ಹೋಗ್ಯಾರ. ನಾನು ಅತ್ತಿ ಸಂತಿ ಹೋಗ್ಯಾರ. ನಾನು ಇವಾಗ ಒಂದು ವಿಡಿಯೋ ಇದನ್ನು ಮಾಡಲೇಬೇಕಂತ ಒಂದು ವಾರದಿಂದ ಕಾಯತ್ತೇನೆ. ತುಂಬ ಖುಷಿಯಾದ ಒಂದು ವಿಚಾರ ಐತೆ ಹೇಳ್ಕೊಳ್ಳೋದು, ಅದಕ್ಕೋಸ್ಕರ. ಮತ್ತು ಯಜಮಾನ್ರು ಬಂದ ಮೇವು ತರಕ್ಕೆ ಹೋಗ್ಯಾರು ಇವಾಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಬಿನಿ ನೋಡ್ರಿ. ಬರ್ರಿ ಏನು ವಿಷಯ ಅಂಥೇಳಿ ನೋಡೋಣಂತ. ನನ್ನ ಆಲ್ಮೋಸ್ಟ್ ವಿಡಿಯೋ ನೋಡೋರಿಗೆ ಗೊತ್ತಿರ್ತೈತಿ ನಾನು ರಾಯರಿಗೆ ಎಷ್ಟು ಆರಾಧಿಸ್ತೀನಿ ಅಂಥೇಳಿ. ಎಲ್ಲರಿಗೂ ಗೊತ್ತೈತಿ. ತುಂಬ ದಿನದಿಂದ ನಾನು ಎಲ್ಲ ವಿಡಿಯೋದಾಗೂ ಹೇಳ್ಕೊಂಡೇ ಬಂದೀನಿ, ನನಗೆ ರಾಯರ ಕೈ ಹಿಡಬೇಕು, ರಾಯರ ಬೆಳೆಸಬೇಕು ಅಂಥೇಳಿ. ಆಲ್ಮೋಸ್ಟ್ ಎಲ್ಲ ವಿಡಿಯೋದಾಗ ಹೇಳೀನಿ. ಮತ್ತು ಏನಪ್ಪ ಅಂದ್ರೆ ನಂಗೆ ರಾಯರು ಬಂದ್ಬಿಡಕ್ಕೆ ತುಂಬ ಖುಷಿಯಾಗಿದ್ದೀನಿ ಅಂತ ಹೇಳ್ಕೊಂಡೀನಿ. ತುಂಬ ಖುಷಿನ ಅನುಭವ್ಸಕತ್ತೇನಿ ಅವರಿಂದನ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಅವ್ರು ಬಂದ ಬಳಿಕ ಅಷ್ಟು ಇದನ್ನಾಗ್ಬಿಟ್ಟೈತಿ ಬದಲಾವಣೆ. ಸೊ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಬೆಳೆಯೋಕ್ಕೂ ಅವರ ಕಾರಣ ಅಂತ ಹೇಳೀನಿ. ಯಾಕಪ್ಪ ಅಂದ್ರೆ ಅವ್ರ ವಿಡಿಯೋ ಹಾಕಿದ ಬಳಕ ವೈರಲ್ ಆದ ಬಳಕನ ನನಗೆ ತುಂಬ ಜನ ಸಬ್ಸ್ಕ್ರೈಬ್ಸ್ ಆಗ್ಯಾರ. ಮೊದಲು 190 ಅಷ್ಟೇ ಇತ್ತು. ಅದ್ರ ಬಳಿಕ ರಾಯರ ವಿಡಿಯೋ ಏನೋ ಒಂದು 4-5 ಅವಾಗ ಕಂಟಿನ್ಯೂಸ್ ಆಗಿ ಹಾಕಿದ್ನಿ. ಅವಾಗ ಬಂದು ಒಂದು 600 ಜನ ಮ್ಯಾಲೆ ನನಗೆ ಫಾಲೋವರ್ಸ್ ಸಬ್ಸ್ಕ್ರೈಬ್ಸ್ ಆದರು. ತುಂಬ ಖುಷಿ ಆಯ್ತು ನನಗೆ. ಸೊ ಅದಕ್ಕೆ ಮತ್ತೆ ಒಂದಿಷ್ಟು ವಿಡಿಯೋನ ಕಂಟಿನ್ಯೂ ಮಾಡೀನಿ. ಹಂಗೆ ದಿನಾಲೂ ಲಾಗ್ಸ್, ಜಾತ್ರೆದು ಈ ಥರ ಮಿಕ್ಸ್ ಲಾಗ್ಸ್ ಎಲ್ಲ ಥರ ಹಾಕತ್ತೇನೆ. ಹಂಗೆ ಸಬ್ಸ್ಕ್ರೈಬ್ಸ್ ಜಾಸ್ತಿ ಆಗ್ತಾನೆ ಇದ್ದಾರೆ. ಸೊ ರಾಯರ ಬಗ್ಗೆನೂ ಹಲವಾರು ವಿಡಿಯೋನ ಹಾಕಿದ್ದೀನಿ ನಾನು. ಇವತ್ತಿನ ಪೂಜೆ ಬಂದು ಈ ಥರ ಐತಿ. ಖುಷಿ ಮಾಡ್ಯಾಳ. ಇದೆಲ್ಲ ಈ ಥರ ಹೂವೆಲ್ಲ ಹಾಕಿನ ಹರಿದಾಳು. ನಾನು ಹಂಗೆ ಹೂವು ಏರಿಸ್ತಿದ್ನಿ. ಮತ್ತು ರಾಯರು ಇವತ್ತಿನ ತುಳಸಿ ಮತ್ತು ಹೂವು ಪ್ರಸಾದ ಕೊಟ್ಟಾರು. ಹೂವು ಅದನ್ನು ಲಾಸ್ಟಿಗೆ ಹಾಕ್ತೀನಿ. ವಿಡಿಯೋ ಕೊನೆವರೆಗೂ ನೋಡ್ರಿ. ಸೊ ಹಿಂಗೈತೆ ನೋಡ್ರಿ ಇವತ್ತಿನ ಪೂಜೆ. ಖಂಡಿತ ರಾಯರೇ ಅಂದ್ರೆ ಸಾಕು, ರಾಯರು ಒಲಿತಾರಂತೇಳಿ ಹೇಳ್ತಾರೆ. ಹಂಗೆ ಏನಾಯ್ತಪ್ಪ ಅಂದ್ರೆ ನಮ್ದು ಯೂಟ್ಯೂಬ್ ಚಾನಲು ಬೆಳೆದು ಆಲ್ಮೋಸ್ಟ್ ಇವತ್ತಿಗೆ 770 ಮ್ಯಾಲೆ ಸಬ್ಸ್ಕ್ರೈಬ್ ಆಗ್ಯಾರ. ಹಂಗೆ ಇನ್ಸ್ಟಾಗ್ರಾಮು ನಂದು ಹಳಿದ ಬಂದಾಗೈತಿ. ನಿಮಗೆ ಗೊತ್ತೈತಿ, ನಂದು ಫಾರ್ಮರ್ ಕ್ವೀನ್ ಐಸೋತ್ ಏನು ID ಇತ್ತು, ಅಲ್ಲಿ 13K ಫಾಲೋವರ್ಸ್ ಇದ್ದರು. ಹಿಂಗಾಗಿ ಬಂದಾಗೈತಿ. ಅದ್ರದ ಒಂದು ವಿಡಿಯೋ ಮಾಡಿ ಹಾಕೀನಿ, ನೋಡಿರ್ತೀರ ಅನ್ಕೋತೀನಿ. ಸೊ ಅದಕ್ಕೆ ಮತ್ತೊಂದು ಚಾನಲ್ ನಾನು ID ಕ್ರಿಯೇಟ್ ಮಾಡ್ಕೊಂಡಿದ್ನಿ. ಯಾವುದಪ್ಪ ಅಂದ್ರೆ ಏನಿದು ಚಾನಲ್ ಏನೈತಿ, ಅಶ್ವಿನಿ ವಿ ಫಾರ್ಮರ್ ಲೈಫ್. ಸೇಮ್ ಅಶ್ವಿನಿ ವಿ ಫಾರ್ಮರ್ ಲೈಫ್ ಅಂಥೇಳಿ ಇನ್ಸ್ಟಾಗ್ರಾಮ್ ID ಚಾಲೂ ಮಾಡಿದ್ನಿ. ಅದಕ್ಕೆ ಮೊದಲ ಬಾದಿನಾಗಿತ್ತು, ಅದನ್ನ ಓಪನ್ ಮಾಡಿ ಅದಕ್ಕೊಂದು 30 ಜನ ಫಾಲೋವರ್ಸ್ ಇದ್ದರು. ಸೊ ಅದನ್ನು ಬೆಳೆಸ್ಬೇಕಂಥೇಳಿ ಅದ ಐಡಿನಕ್ಕೆ ಇದನ್ನೆಲ್ಲ ಹೆಸರಿಟ್ಕೊಂಡು ಚಾಲೂ ಮಾಡಿದ್ನಿ. ನನಗೆ ದಿನಕ್ಕೆ ಒಂದು ಭಾಳಾದರೆ 2 ಇಷ್ಟೇ ಫಾಲೋವರ್ಸ್ ಬರ್ತಿದ್ರು. ಸೊ ತುಂಬ ಬೇಜಾರಾಗೋದು. ಮತ್ತು ಲೈಕ್ಸ್ನು 1-2 ಬರ್ತಿದ್ದು. ಆಮೇಲೆ ಕಾಮೆಂಟ್ ಅಂತೂ ನೋಡಂಗೆ ಇಲ್ಲ. ನಮ್ಮ ಫೇವ್ರೇಟ್ ನಮ್ಮ ಅಣ್ಣ ಒಬ್ಬನ ಹಾಕ್ತಿದ್ದೆ ಯಾವಾಗಲೂ ಕಾಮೆಂಟ್ ನನಗೆ ಒಂದ. ಸೊ ಹಾಗಾಗಿ ಏನಪ್ಪ ಈ ಥರ ಆಗತೈತೆ ಅಂದ್ಕೊಂಡು ನಾನು ಬಿಡಲಿಲ್ಲ. ಹಂಗೆ ಕಂಟಿನ್ಯೂಸ್ ಆಗಿ ಹಾಕ್ತಾ ವಿಡಿಯೋ ಹಾಕ್ತಾ ಒಂದಿನ ಏನಾಯ್ತಪ್ಪ ಅಂದ್ರೆ ರಾಯರ್ದು ಹಿಂದೆ ಒಂದು IDದಾಗ ವಿಡಿಯೋನ ಶೇರ್ ಮಾಡಿದ್ನಿ. ಅವರ ಬೃಂದಾವನದಾಗ ಅವ್ರ ಮುಖ ಕಂಡೈತಿ. ಅದು ಒಂದು ಫೋಟೋ ನನ್ನ ಕಡೆ ಇತ್ತು, ಅದನ್ನ ಶೇರ್ ಮಾಡಿದ್ನಿ. ಅವಾಗೂ ಆ IDದಾಗೂ ಅದು ತುಂಬ ವೈರಲ್ ಆಗಿತ್ತು. ಸೊ ನಾನು ಇದನ್ನು ಹಾಕಿ ನೋಡಬೇಕು, ರಾಯರು ನೋಡೋಣ ಈ IDನೂ ಕೈ ಹಿಡಿಬಹುದೇನೋ ಅಂತೇಳಿ. ಅವಾಗ ಆ IDಗೇನ ಒಂದಿನ ಹಿಂಗೆ ಇರಲಿ ನೋಡೋಣ ಅಂಥೇಳಿ ಆ ಫೋಟೋ ಹಾಕಿ ನಾನು ಶೇರ್ ಮಾಡಿದ್ನಿ, ಅವರ ಮುಖ ಇರೋದು. ಸೊ ಅದಕ್ಕೆ ಎಷ್ಟು ಲೈಕ್ಸ್ ಬಂದಾವ, ಎಷ್ಟು ಶೇರ್ ಆಗೈತಿ, ಎಷ್ಟು ಕಾಮೆಂಟ್ಸ್ ಬಂದಾವ ಎಲ್ಲನೂ ವಿಡಿಯೋ ಅದನ್ನು ಪೂರ್ತಿ ಇನ್ಸ್ಟಾ ಓಪನ್ ಮಾಡಿ ತೋರಿಸ್ತೇನೆ. ಬರ್ರಿ ಇವಾಗ ನೋಡೋಣಂತ ರಾಯರು ಕೈ ಹಿಡಿದ್ರೆ ಹೆಂಗೆ ಹಿಡಿತಾರಂತೆ ತೋರಿಸ್ತೀನಿ.
ಆ್ಯಕ್ಚುಲಿ ನಂದು ಇದೇ ಥರ ಡಿ ಪಿ ಹಿಂದೆ ಇದನ್ನ ಇಟ್ಟೇನಿ, ಡಿ ಪಿ ಇದನ್ನ ಇಟ್ಟೇನಿ, ಎಲ್ಲಕ್ಕೂ ಇದನ್ನ ಹಾಕೇನಿ, ರಾಯರ ಫೋಟೋನ ಹಾಕೇನಿ ನಾನು. ಸೊ ಇವಾಗ ನಮ್ಮ ಇನ್ಸ್ಟಾಗ್ರಾಮ ಓಪನ್ ಮಾಡ್ಕೊಂಡು ಬರ್ರಿ. ಈ ಥರ ಐತ್ರಿ ನಮ್ದು ಇನ್ಸ್ಟಾಗ್ರಾಮ. ಸೊ ಇಲ್ಲಿ ಇವಾಗಷ್ಟ ಕಡಿಮೆ ಆಗೈತ್ರಿ. ಒಟ್ಟು ನನಗೆ ಒಂದು 110 ಇತ್ತು ಫಾಲೋವರ್ಸ್. ಆವಾಗ ರಾಯರ್ ವಿಡಿಯೋ ಶೇರ್ ಮಾಡಿದ್ನಿ. ಇವಾಗ ಎಷ್ಟೈತೆ ನೋಡ್ರಿ, 249 ಇವತ್ತಿಗೆ ಆಗೈತಿ. ಸೊ ಯಾವ ಆ ವಿಡಿಯೋ ಅಂಥೇಳಿ ತೋರಿಸ್ತೀನಿ ಬರ್ರಿ. ಅದ್ರ ಬಳಕ ತುಂಬ ವಿಡಿಯೋನ ಶೇರ್ ಮಾಡಿ ನಾನು. ಸೊ ಇವೆಲ್ಲ ಹಿಂದಕ್ಕೆ ಶೇರ್ ಮಾಡಿದ್ನಿ. ಇವು ಮೊದಲನೇದು ಒಂದು ಸ್ವಲ್ಪ ಅದಾವು, ಅದ್ರ ಬಳಕ ಇವನ್ನೆಲ್ಲ ಶೇರ್ ಮಾಡ್ತಾನೆ ಇದ್ದಿನ. ಇವು ನೋಡ್ಬೋದು ಬರೀ 1000, 2000, 200, 300 ಬರೀ ಹಿಂಗೆ ಇತ್ತು. ಇದು ಒಂದು 18ಕ್ಕೆ ಹೋಯ್ತು. ಅದ್ರ ಬಳಕ ಒಟ್ಟು ವೈರಲ್ ಆಗ್ತಾ ಇರಲಿಲ್ಲ. ಇಲ್ಲಿ ನೋಡ್ರಿ, ಇದ ನೋಡ್ರಿ ಎಷ್ಟಾಗೈತಿ. ಇಲ್ಲಿ ರಾಯರು ಕಂಡ್ರಿ ಶ್ರೀ ಗುರು ರಾಘವೇಂದ್ರ ಅಂತ ಕಮೆಂಟ್ ಮಾಡಿರಿ ಅಂತ ಹೇಳಿನಿ, 76ಕ್ಕೆ ಹೋಗೈತಿ. ಸೊ ಏನಾಯ್ತು ನೋಡೋಣ ಬರ್ರಿ. ಅದಕ್ಕೆ ಹಾಡ ಕೂಡ ನಾನು ಇದನ್ನ ಹಾಡ ಹಾಕಿರೋ ಕಾಪಿರೈಟ್ ಬರ್ಬೋದು, ಅದಕ್ಕೆ ತೆಗ್ದೇನಿ. ದಾರಿ ಕಾಣದಾಗಿದೆ ರಾಘವೇಂದ್ರನೇ ಅಂಥೇಳಿ ಹಾಡೈತೆ ಅದಕ್ಕೆ ನೋಡೋಣ. ಅದಕ್ಕೆ ಅದು ಕಾಪಿರೈಟ್ ಬರೋದಂತೆ ತೆಗಿಲತ್ನಿ. ಇದು ಹಾಡಿಗೇನ ಅದನ್ನು ಹಾಕ್ಬೇಕಂತ ಅನಿಸ್ತು ನನಗಂದ್ರೆ. ಇನ್ನು ಮುಂದೆ ಮತ್ತು ಇಷ್ಟಿಷ್ಟ ಫಾಲೋವರ್ಸ್ ಬಂದರೆ ನನಗೆ ಏನು ದಾರಿನೇ ಕಾಣುವಲ್ಲಾಗೈತೆ ಅನ್ನುವಂಗನ ಸಿಚುವೇಶನ್ ಇತ್ತು. ಅದಕ್ಕೋಸ್ಕರನೇ ಇದನ್ನೇನು ಹಾಕೇನಿ. ಇಲ್ಲಿ ನೋಡ್ಬೋದು 2607 ಕಾಮೆಂಟ್ಸ್ ಬಂದಾವ. ಅದಕ್ಕೆ ಎಲ್ಲರೂ ಶ್ರೀ ರಾಘವೇಂದ್ರ, ಶ್ರೀ ಗುರು ರಾಘವೇಂದ್ರ ಅಂತೇಳಿನ ಕಮೆಂಟ್ ಹಾಕ್ಯಾರ. ಮತ್ತು 21.3K ಲೈಕ್ಸ್ ಬಂದಾವ. ಮತ್ತು 224 ಜನ ಬಂದು ನನ್ನ ರೀಲ್ಸ್ನ ಇದನ್ನು ಶೇರ್ ಮಾಡ್ಯಾರ. ರಾಯರು ನಿಜವಾಗ್ಲೂ ಅದಾರ. ಅವ್ರ ಮುಖ ನಿಮಗೆ ಕಾಣಿಸ್ತಾ ಇರ್ಬೋದು. ಕಾಣಿಸ್ತಾ ಇದ್ರೆ ಇದರಲ್ಲಿ ನೀವು ಕೂಡ ಯೂಟ್ಯೂಬಲ್ಲಿ ಕೂಡ ಶ್ರೀ ರಾಘವೇಂದ್ರ ಎಂದ ಕಮೆಂಟ್ ಮಾಡಿರಿ. ನಿಮಗೆ ರಾಯರ ಅನುಗ್ರಹ ಖಂಡಿತ ಸಿಗ್ತೈತಿ. ರಾಯರ ಅದಾರ. ಮತ್ತು ಇದರಿಂದನ ಇಷ್ಟು ನಂದು ಐ ಡಿ ಇವಾಗ ಬೆಳ್ಯಾಕೆ ಸ್ಟಾರ್ಟ್ ಆಗಿದ್ದು. ಸೊ ಹಂಗೆ ಮತ್ತೆ ಹಾಕಿ ನೋಡ್ರಿ, ಬೇಕಿದ್ರೆ 200 ಹೆಂಗೆ ಹೋಗ್ಯಾವ ವಿಡಿಯೋಸ್. ಅದ್ರದ್ದು ಮತ್ತೊಂದು ಸ್ಕ್ರೀನ್ಶಾಟ್ ತಗೊಂಡು ಇದಕ್ಕೆ ಹಾಕಿನಿ. ಅದು ರಾಯರ್ ವಿಡಿಯೋನ. ಬಟ್ ಇದಕ್ಕೆ ಮ್ಯಾಲೆ ಈ ಫೋಟೋನ ಹಾಕಿದಕ್ಕೆ ಮತ್ತು ಅದು 1500 ಹೋಗೈತಿ. ಹಂಗೆ ರಾಯರ ಕೈ ಹಿಡಿದ್ರೆ ಖಂಡಿತ ಒಳ್ಳೇದಾಗಿ ಆಗ್ತೈತೆ ಅಂತ ಹೇಳ್ತೀನಿ. ಸೊ ಇವತ್ತಿಗೆ ಬಂದು ನಂದು 249 ಫಾಲೋವರ್ಸ್. ಖುಷಿ ಐತೆ ನನಗೆ. ಒಟ್ಟು 3-4 ದಿನದಾಗನ ನನಗೆ ಇಷ್ಟು ಜನ ನನಗೆ ಫಾಲೋವರ್ಸ್ ಮಾಡ್ಯಾರಲ್ಲ, ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಆದಷ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ರಾಯರ ನನಗೆ ಹೂ ಪ್ರಸಾದ ಕೊಟ್ಟ ಒಂದು ವಿಡಿಯೋನ ತೋರಿಸ್ತೀನಿ ಬರ್ರಿ. ಗುರು ನೀನು, ಗುರಿ ನೀನು, ಫಲ ನೀನು, ಪುಣ್ಯ ನೀನು, ರಾಯರೇ ಎಂದು ಹೇಳಿರೋ, ಕಾಯುವ ಮಂತ್ರ ಕಾಣಿರೋ, ಕೋರಿದ ನೀವೇನ್ ಸಂಕಲ್ಪ. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿರಿ. ರಾಯರು ಇನ್ನಷ್ಟು ನಿಮ್ಗೆ ಒಳ್ಳೇದು ಮಾಡೇ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್.